ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಎಂಥೆಂಥ ಮಹಾನ್ ಚಕ್ರವರ್ತಿಗಳು ಬಂದು ಹೋಗಿಲ್ಲ ಹೇಳಿ. ಆದರೆ ಇಡೀ ಉತ್ತರ ಭಾರತವನ್ನೇ ತನ್ನ ಹಿಡಿತದಲ್ಲಿಟ್ಕೊಂಡಿದ್ದ ಒಬ್ಬ ಮಹಾ ಸಾಮ್ರಾಟನನ್ನೇ ದಕ್ಷಿಣದಲ್ಲಿ ತಡೆದು ನಿಲ್ಲಿಸಿದ ಒಬ್ಬ ರಾಜನ ಕಥೆ ಕೇಳಿದೀರಾ? ಹೌದು, ಇಂದು ನಾವು ಚಾಲುಕ್ಯ ವಂಶದ ಆ ಮಹಾನ್ ಪರಾಕ್ರಮಿ ಇಮ್ಮಡಿ ಪುಲಕೇಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಇದೇ ಪ್ರಶ್ನೆಯಿಂದ ನಮ್ಮ ಪಯಣ ಶುರು ಮಾಡೋಣ. ತನ್ನ ಕಾಲದಲ್ಲಿ ಉತ್ತರ ಭಾರತದ ಅಧಿಪತಿಯಂತಾನೆ ಖ್ಯಾತನಾಗಿದ್ದ, ದಕ್ಷಿಣವನ್ನು ಗೆಲ್ಲಬೇಕು ಅಂತ ಹೊರಟಿದ್ದ ಆ ಮಹಾನ್ ಸಾಮ್ರಾಟನಿಗೆ ತಡೆಗೋಡೆಯಾಗಿ ನಿಂತ ಆ ದಕ್ಷಿಣದ ರಾಜ ಯಾರು? ಈ ಒಂದೇ ಒಂದು ಪ್ರಶ್ನೆ ಇಮ್ಮಡಿ ಪುಲಕೇಶಿಯ ಐತಿಹಾಸಿಕ ಮಹತ್ವ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಹಾಗಾದ್ರೆ ಈ ಮಹಾನ್ ಚಕ್ರವರ್ತಿ ಅಧಿಕಾರಕ್ಕೆ ಬಂದಿದ್ದು ಹೇಗೆ? ಅವರ ಕಥೆ ಶುರುವಾಗೋದೇ ಒಂದು ದೊಡ್ಡ ಹೋರಾಟದಿಂದ, ಅದು ಕೂಡ ಸಿಂಹಾಸನಕ್ಕಾಗಿ ನಡೆದ ಹೋರಾಟ. ಬನ್ನಿ ಅವರ ಆರಂಭದ ದಿನಗಳನ್ನು ನೋಡೋಣ. ಇಮ್ಮಡಿ ಪುಲಕೇಶಿ, ಅವರ ನಿಜವಾದ ಹೆಸರು ಏರಯಮ್ಮ ಅಂತ. ಇವ್ರು ಪ್ರಸಿದ್ಧ ವಾತಾಪಿ ಅಥವಾ ಇವತ್ತಿನ ಬಾದಾಮಿ ಚಾಲುಕ್ಯ ವಂಶಕ್ಕೆ ಸೇರಿದ್ದೋರು. ತಂದೆ ಕೀರ್ತಿವರ್ಮನ್ ಒನ್. ಅವರ ಆಳ್ವಿಕೆ ಶುರುವಾಗಿದ್ದು ಕ್ರಿಸ್ತಶಕ 609ರಲ್ಲಿ, ಮತ್ತೆ ಅದು 642ರವರೆಗೆ ಮುಂದುವರೆಯಿತು. ಇಲ್ನೋಡಿ, ಕಥೆಯಲ್ಲಿ ಒಂದು ದೊಡ್ಡ ತಿರುವಿದೆ. ಪುಲಕೇಶಿ ಇನ್ನೂ ಚಿಕ್ಕವರಾಗಿದ್ದಾಗ ಅವರ ಮಾವ ಮಂಗಲೇಶ ರಾಜ್ಯಪಾಲಕನಾಗಿ ಅಧಿಕಾರಕ್ಕೆ ಬರ್ತಾನೆ. ಆದ್ರೆ ಪುಲಕೇಶಿ ಬೆಳೆದು ದೊಡ್ಡವರಾದ ಮೇಲೆ ಅಧಿಕಾರವನ್ನ ನ್ಯಾಯಬದ್ಧವಾಗಿ ಬಿಟ್ಕೊಡ್ಬೇಕಿತ್ತು ಅಲ್ವಾ? ಆದರೆ ಮಂಗಲೇಶ ಅದಕ್ಕೆ ಒಪ್ಪಳಿಲ್ಲ. ಹೀಗಾಗಿ ತನಗೆ ನ್ಯಾಯವಾಗಿ ಸಿಗ್ಬೇಕಿದ್ದ ಸಿಂಹಾಸನಕ್ಕಾಗಿ ಪುಲಕೇಶಿ ತನ್ನ ಸ್ವಂತ ಮಾವನ ವಿರುದ್ಧವೇ ಯುದ್ಧ ಮಾಡಬೇಕಾಗಿ ಬಂತು. ಆಂತರಿಕ ಕಲಹದಲ್ಲಿ ಗೆದ್ದು ಸಿಂಹಾಸನ ಏರಿದ್ರು. ಇದು ತೋರ್ಸತ್ತೆ ಪುಲಕೇಶಿ ಚಿಕ್ಕ ವಯಸ್ಸಲ್ಲೇ ಎಂಥ ಧೈರ್ಯವಂತ, ಎಂಥ ದೃಢ ಸಂಕಲ್ಪದ ವ್ಯಕ್ತಿಯಾಗಿದ್ರು ಅಂತ. ಸಿಂಹಾಸನತೂ ಸಿಕ್ತು. ಆದ್ರೆ ಪುಲಕೇಶಿ ಅಷ್ಟಕ್ಕೆ ಸುಮ್ನಾಗಲಿಲ್ಲ. ಅವರ ನಿಜವಾದ ಪರಾಕ್ರಮ ಶುರುವಾಗಿದ್ದೇ ಇಲ್ಲಿಂದ. ಅವರ ಕಣ್ಣುಗಳು ಇಡೀ ಸಾಮ್ರಾಜ್ಯವನ್ನ ವಿಸ್ತರಿಸುವ ಕನಸು ಕಾಣುತ್ತಿದ್ದವು. ಅವರ ಸೇನಾ ಕಾರ್ಯಾಚರಣೆಗಳು ಚಾಲುಕ್ಯ ಸಾಮ್ರಾಜ್ಯದ ಗಡಿಗಳನ್ನ ಎಲ್ಲೆಲ್ಲಿಯವರೆಗೆ ವಿಸ್ತರಿಸಿದುವು ಅಂತ ನೋಡೋಣ ಬನ್ನಿ. ಅವರು ದಖನ್ ಪ್ರಸ್ಥಭೂಮಿಯಲ್ಲಿ ತಮ್ಮ ಅಧಿಕಾರವನ್ನ ಹೇಗೆ ಭದ್ರಪಡಿಸ್ಕೊಂಡ್ರು ಅಂದೆ ಅದು ತುಂಬಾನೇ ವೇಗವಾಗಿತ್ತು. ಮೊದಲು ಬನವಾಸಿಯ ಕದಂಬರನ್ನ ಸೋಲಿಸಿದ್ರು. ಆಮೇಲೆ ತಲಕಾಡಿನ ಗಂಗಲು ಮತ್ತು ಆಳುಬರು ತಾವಾಗಿಯೇ ಬಂದು ಅವರ ಸಾರ್ವಭೌಮತ್ವವನ್ನ ಒಪ್ಕೊಂಡ್ರು. ಕೊಂಕಣದ ಮೌರ್ಯರನ್ನು ಕೂಡ ತಮ್ಮ ಹಿಡಿತಕ್ಕೆ ತಗೊಂಡ್ರು. ಹೀಗೆ ಕೆಲವೇ ವರ್ಷಗಳಲ್ಲಿ ಇಡೀ ದಕ್ಕನ್ ಪ್ರಾಂತ್ಯದಲ್ಲಿ ಅವರಿಗೆ ಸರಿಸಾಟಿಯೇ ಇಲ್ಲದ ಹಾಗೆಯಾಯಿತು. ಈಗ ಬರ್ತಿದೆ ನೋಡಿ ಭಾರತದ ಇತಿಹಾಸದ ಒಂದು ರೋಚಕ ಘಟ್ಟ. ಒಂದು ಕಡೆ ಇಡೀ ಉತ್ತರ ಭಾರತವನ್ನೇ ಗೆದ್ದು ಬೀಗಿತ್ತಿದ್ದ ಮಹಾನ್ ಚಕ್ರವರ್ತಿ ಹರ್ಷವರ್ಧನ, ಇನ್ನೊಂದು ಕಡೆ ದಕ್ಕನ್ ಪ್ರಸ್ಥಭೂಮಿಯ ಅಧಿಪತಿ ನಮ್ಮ ಇಮ್ಮಡಿ ಪುಲಕೇಶಿ. ಹರ್ಷವರ್ಧನನಿಗೆ ದಕ್ಷಿಣವನ್ನು ಗೆಲ್ಲಬೇಕು ಅನ್ನೋ ಮಹತ್ವಾಕಾಂಕ್ಷೆ, ಪುಲಕೇಶಿಗೆ ತನ್ನ ನೆಲವನ್ನ ರಕ್ಷಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ. ಇದು ಇಬ್ಬರು ಟೈಟನ್ಗಳ ನಡುವಿನ ಯುದ್ಧದ ಹಾಗೆ. ಈ ಮಹಾಯುದ್ಧಕ್ಕೆ ವೇದಿಕೆಯಾಗಿದ್ದು ನರ್ಮದಾ ನದಿ. ಇದನ್ನೊಂದು ರೀತಿ ಲಕ್ಷ್ಮಣ ರೇಖೆ ಅನ್ಕೋಬಹುದು. ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಇದೊಂದು ನೈಸರ್ಗಿಕ ಗಡಿಯಾಗಿತ್ತು. ಹರ್ಷವರ್ಧನ ದಕ್ಷಿಣಕ್ಕೆ ಬರ್ಬೇಕಂದ್ರೆ ಈ ನದಿಯನ್ನ ದಾಟ್ಲೇಬೇಕು. ಪುಲಕೇಶಿಗೆ ಅವನನ್ನ ತಡೆಯೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇರ್ಲಿಲ್ಲ. ಹಾಗಾದ್ರೆ ಆ ನಿರ್ಣಾಯಕ ಯುದ್ಧದಲ್ಲಿ ಏನಾಯ್ತು? ಯಾರು ಗೆದ್ರು? ಹೌದು, ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ ಆ ದೈತ್ಯ ಸೈನ್ಯವನ್ನ ಯಶಸ್ವಿಯಾಗಿ ಸೋಲಿಸ್ಬಿಟ್ರು. ಇದು ಬರೀ ಒಂದು ಯುದ್ಧದ ಗೆಲುವಾಗಿರಲಿಲ್ಲ. ಇದು ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಸ್ವಾತಂತ್ರ್ಯವನ್ನ ಕಾಪಾಡಿದ ಒಂದು ಐತಿಹಾಸಿಕ ಕ್ಷಣವಾಗಿತ್ತು. ಹರ್ಷವರ್ಧನನ ದಕ್ಷಿಣದ ಕನಸುಗೆ ಸಂಪೂರ್ಣ ತಡೆಬಿತ್ತು. ಅಂದಿನಿಂದ ನರ್ಮದಾ ನದಿಯೇ ಚಾಲುಕ್ಯ ಸಾಮ್ರಾಜ್ಯದ ಅಧಿಕೃತ ಉತ್ತರದ ಗಡಿಯಾಯಿತು. ಇದು ಪುಲಕೇಶಿಯ ಜೀವನದ ಅತಿದೊಡ್ಡ ಸೇನಾ ಸಾಧನೆಯಂತನೇ ಹೇಳಬಹುದು. ಆದ್ರೆ ಪುಲಕೇಶಿ ಅಂದ್ರೆ ಕೇವಲ ಯುದ್ಧ, ಕತ್ತಿಗುರಾಣಿ ಅಷ್ಟೇನಾ? ಖಂಡಿತ ಇಲ್ಲ. ಅವರೊಬ್ಬ ಅದ್ಭುತ ಆಡಳಿತಗಾರ, ಅಷ್ಟೇ ದೊಡ್ಡ ಕಲಾಪೋಷಕ ಕೂಡ. ಬನ್ನಿ ಅವರ ಕತ್ತಿಯ ಶಕ್ತಿಯಿಂದ ಆಡಳಿತದ ಚಾಕಚಕ್ಯತೆಯ ಕಡೆಗೆ ಗಮನ ಹರಿಸೋಣ. ಅವರ ಆಡಳಿತ ಪದ್ಧತಿ ಎಷ್ಟು ಚಾಣಾಕ್ಷತನದಿಂದ ಕೂಡಿತ್ತು ಗೊತ್ತಾ? ಅವರು ಇಡೀ ಅಧಿಕಾರವನ್ನ ತಮ್ಮ ಕೈಯಲ್ಲೇ ಇಟ್ಕೊಂಡಿರ್ಲಿಲ್ಲ. ಬದಲಾಗಿ ಪ್ರಾಂತೀಯ ಗವರ್ನರ್ಗಳಿಗೆ ಸಾಕಷ್ಟು ಸ್ವಾಯತ್ತತೆ ನೀಡಿ ವಿಕೇಂದ್ರೀಕೃತ ವ್ಯವಸ್ಥೆ ಜಾರಿಗೆ ತಂದಿದ್ರು. ಕೃಷಿ ಮತ್ತು ವ್ಯಾಪಾರದಿಂದ ತೆರಿಗೆ ಸಂಗ್ರಹಿಸುವ ಪದ್ಧತಿ ತುಂಬಾನೇ ವ್ಯವಸ್ಥಿತವಾಗಿತ್ತು. ಅದರಲ್ಲೂ ಭೂಸೇನೆ ಜೊತೆಗೆ ಒಂದು ಪ್ರಬಲ ನೌಕಾಪಡೆಯನ್ನೂ ಅವರು ನಿರ್ವಹಿಸ್ತಿದ್ರು. ಯೋಚನೆ ಮಾಡಿ, ಆ ಕಾಲಕ್ಕೆ ಎಂಥ ದೂರದೃಷ್ಟಿ! ಅವರ ಕೊಡುಗೆಗಳು ಇವತ್ತಿಗೂ ನಮ್ಮ ಕಣ್ಮುಂದೆ ಇವೆ, ಕಲ್ಲಿನ ರೂಪದಲ್ಲಿ ಜೀವಂತವಾಗಿವೆ. ಅವರ ಆಸ್ಥಾನ ಕವಿ ರವಿಕೀರ್ತಿ ಬರೆದ ಪ್ರಸಿದ್ಧ ಐಹೊಳೆ ಶಾಸನ
ಅವರ ಗೆಲುವುಗಳ ಬಗ್ಗೆ ಒಂದು ಅದ್ಭುತ ದಾಖಲೆ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲಿನ ವಾಸ್ತುಶಿಲ್ಪದ ಬೆಳವಣಿಗೆಗೆ ಅವರು ನೀಡಿದ ಪ್ರೋತ್ಸಾಹದಿಂದಲೇ ಇಂದು ನಾವು ಆ ಅದ್ಭುತ ದೇವಾಲಯಗಳನ್ನು ನೋಡ್ತಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಧಾರ್ಮಿಕ ಸಹಿಷ್ಣುತೆಯನ್ನ ಪಾಲಿಸ್ತಿದ್ರು. ಶೈವ, ವೈಷ್ಣವ, ಜೈನ ಹೀಗೆ ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಬೆಂಬಲಿಸಿದ್ರು. ಯಾವುದೇ ಕಥೆ ಇರ್ಲಿ, ಏಳಿಗೆ ಇದ್ಮೇಲೆ ಒಂದು ಇಳಿಕೆ ಕೂಡ ಇರತ್ತೆ ಅಲ್ವಾ? ಹಾಗೆಯೇ ಪುಲಕೇಶಿಯ ಜೀವನದಲ್ಲೂ ಒಂದು ಅಂತಿಮ ಅಧ್ಯಾಯ ಬಂತು. ಅವರ ಆಳ್ವಿಕೆಯ ಕೊನೆಯ ದಿನಗಳು, ಹೊಸ ಶತ್ರುಗಳೊಂದಿಗಿನ ಸಂಘರ್ಷ ಮತ್ತು ಅವರ ಅಂತ್ಯದ ಬಗ್ಗೆ ಈಗ ನೋಡೋಣ. ಮೊದಮೊದಲು ಎಲ್ಲವೂ ಸರಿಯಿತ್ತು. ಪುಲಕೇಶಿ ಪಲ್ಲವರ ರಾಜ 1ನೇ ಮಹೇಂದ್ರವರ್ಮನ್ ವಿರುದ್ಧ ಗೆಲುವು ಸಾಧಿಸಿದ್ರು. ಆದ್ರೆ ಕಥೆ ತಿರುವು ಪಡೆದಿದ್ದು ಆಮೇಲೆ. ಮಹೇಂದ್ರವರ್ಮನ ಮಗ 1ನೇ ನರಸಿಂಹವರ್ಮನ್ ಸೇಡು ತೀರಿಸಿಕೊಳ್ಳಲು ಒಂದು ದೊಡ್ಡ ಸೈನ್ಯದೊಂದಿಗೆ ಬಂದ. ಕ್ರಿಸ್ತಶಕ 642ರ ಸುಮಾರಿಗೆ ಪಲ್ಲವರು ನೇರವಾಗಿ ಚಾಳುಕ್ಯರ ರಾಜಧಾನಿ ವಾತಾಪಿ ಅಂದ್ರೆ ಬಾದಾಮಿಯ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಂಡ್ರು. ದುರದೃಷ್ಟವಶಾತ್ ತನ್ನ ರಾಜಧಾನಿಯನ್ನ ಉಳಿಸಿಕೊಳ್ಳೋಕೆ ಹೋರಾಡಿ ಆ ಮಹಾನ್ ಚಕ್ರವರ್ತಿ ಯುದ್ಧದಲ್ಲೇ ವೀರಮರಣವನ್ನಪ್ಪಿದ್ರು ಅಂತ ಇತಿಹಾಸ ಹೇಳುತ್ತೆ. ಬನ್ನಿ, ಇಡೀ ಕಥೆಯನ್ನ ಒಂದೇ ನೋಟದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇಮ್ಮಡಿ ಪುಲಕೇಶಿಯ ಆಳ್ವಿಕೆಯ ಕಾಲ, ಅವರ ರಾಜಧಾನಿ, ಅವರ ಜೀವನದ ಅತ್ಯಂತ ಪ್ರಮುಖ ಗೆಲುವು ಮತ್ತು ಅವರ ಅಂತಿಮ ಯುದ್ಧ ಎಲ್ಲವೂ ಇಲ್ಲಿದೆ. ಇದು ಅವರ ಸಂಪೂರ್ಣ ಜೀವನದ ಒಂದು ಹಿನ್ನೋಟ. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ ಮೂಡುತ್ತೆ. ಒಬ್ಬ ಚಕ್ರವರ್ತಿ ಸೋತ್ರೆ ಒಂದು ಸಾಮ್ರಾಜ್ಯನೇ ಮುಗಿದು ಹೋಯ್ತಾ? ಪುಲಕೇಶಿ ಯುದ್ಧದಲ್ಲಿ ಸೋತಿರಬಹುದು, ಆದ್ರೆ ಚಾಲುಕ್ಯ ಸಾಮ್ರಾಜ್ಯದ ಕಥೆ ಅಲ್ಲಿಗೆ ನಿಲ್ಲಿಲ್ಲ. ಅವರ ಮಗ ಬಂದು ಮತ್ತೆ ಸಾಮ್ರಾಜ್ಯವನ್ನ ಕಟ್ಟಿದ. ಹಾಗಾದ್ರೆ ಒಬ್ಬ ನಾಯಕನ ಸೋಲು ಗೆಲುವಿಗಿಂತ ಆತ ಬಿಟ್ಟು ಹೋಗುವ ಪರಂಪರೆ ದೊಡ್ಡದಾ? ಯೋಚಿಸಿ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.